ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಲಾಸ್ಟ್ ಕಥೆಯಲ್ಲಿ ನಾನು ನಿಮಗೆ ಪಾಂಡವರ ಜನನದ ಕತೆ ಹಾಗೂ ಪಾಂಡು ಶಾಪದಿಂದ ಯಾವ ರೀತಿ ಮರಣ ಹೊಂದಿದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕಥೆಯಲ್ಲಿ ಕರ್ಣನ ಬಗ್ಗೆ ತಿಳಿಸ್ಕೊಡ್ತೀನಿ. ಕರ್ಣ ಯಾವ ರೀತಿ ಪರಶುರಾಮರಿಂದ ಶಾಪಕ್ಕೊಳಗಾದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಪಾಂಡುವಿನ ಮರಣದ ನಂತರ ಪಾಂಡವರು ಹಾಗೂ ಕುಂತಿ ತಮ್ಮ ರಾಜ್ಯಕ್ಕೆ ಹಿಂದಿರುಗ್ತಾರೆ. ಹಿಂದಿರುಗಿದ ಮೇಲೆ ಮಕ್ಕಳು ದ್ರೋಣಾಚಾರ್ಯರ ಬಳಿ ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಇತ್ತ ರಾಧೆಯನ ಏಕಮಾತ್ರ ಗುರಿ ಕೂಡ ಧನುರ್ವಿದ್ಯೆಯನ್ನ ಸಂಪಾದನೆ ಮಾಡುವುದಾಗಿತ್ತು. ಹಸ್ತಿನಪುರದ ರಾಜಕುಮಾರೆಲ್ಲರೂ ದ್ರೋಣನಿಂದ ಕಲಿಯುತ್ತಿರುವ ವಿದ್ಯೆಯ ಪ್ರಖ್ಯಾತಿಯನ್ನು ಅವನು ಕೇಳಿದ್ದ. ಅಲ್ಲಿಗೆ ಹೋಗಿ ದ್ರೋಣನನ್ನ ಕಂಡು, ಆಚಾರ್ಯ, ದಯವಿಟ್ಟು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ, ನಾನು ನಿಮ್ಮಿಂದ ಧನುರ್ವಿದ್ಯೆಯನ್ನು ಕಲಿಯಬೇಕೆಂದಿರುವೆನು ಎಂದು ಬೇಡ್ಕೊಳ್ತಾನೆ. ದ್ರೋಣನು ನೀನು ಯಾರು ಎಂದು ಪರಿಚಯವನ್ನು ಕೇಳಲು ರಾಧೆಯನು ನಾನು ಹದಿರಥನೆಂಬ ಸೂತನ ಮಗ ರಾಧೇಯ ಅಂತ ಹೇಳ್ತಾನೆ. ಸೂತನನ್ನ ಶಿಷ್ಯನಾಗಿ ತೆಗೆದುಕೊಳ್ಳಲು ದ್ರೋಣನ ಮನಸ್ಸು ಒಪ್ಪಲಿಲ್ಲ. ನೀನು ಸೂತ ಪುತ್ರನೆಂದು ಹೇಳುತ್ತಿರುವೆ, ನಾನು ಕೆಳಜಾತಿಯವರಿಗೆ ವಿದ್ಯೆ ಕಲಿಸುವುದಿಲ್ಲ. ಈಗಂತ ದ್ರೋಣ ಹೇಳಿದ್ಮೇಲೆ ಕರ್ಣನು ಅಲ್ಲಿಂದ ಹಿಂದಿರುಗಬೇಕಾಯಿತು. ರಾಧೆಯನು ಮನೆಯ ಕಡೆ ಹೋಗ್ತಾನೆ. ಸೂತಪುತ್ರನೆಂಬ ಹೆಸರು ಅವನಿಗೆ ಜೀವನದ ಉದ್ದಕ್ಕೂ ಅಂಟಿಕೊಂಡೇ ಬಂದಿತ್ತು. ಇದರಿಂದಾಗಿ ಅವನು ಅನುಭವಿಸಿದ ಮಾನಸಿಕ ಯಾತನೆ ಅಷ್ಟಿಷ್ಟಲ್ಲ. ರಾತ್ರಿಯಾಗಲು ಅವನಿಗೆ ಅದೇ ಯೋಚನೆ, ಧನುರ್ವಿದ್ಯೆಯನ್ನು ಸಂಪಾದಿಸುವುದು ಹೇಗೆ ಅಂತ. ಸೂತಪುತ್ರನಾಗಿರುವುದರಿಂದ ಯಾವ ಗುರುವಾದರೂ ದ್ರೋಣನಂತೆಯೇ ಹೇಳಬಹುದು ಅಂತ ಅವನಿಗನ್ಸುತ್ತೆ. ಅದು ನಿಜನೇ. ರಾಧೆಯನಿಗೆ ಬಹಳ ನಿರಾಸೆಯಾಗುತ್ತೆ. ಕೊನೆಗೊಮ್ಮೆ ಭಾರ್ಗವನಲ್ಲಿ ಹೋಗಿ ಬೇಡುವುದೆಂದು ನಿರ್ಧರಿಸ್ತಾನೆ. ಭಾರ್ಗವನು ಕ್ಷತ್ರಿಯರ ವೈರಿ. ಅವನೆಂತಹ ಶೀಘ್ರಕೋಪಿ ಎಂಬುದೂ ಗೊತ್ತು. ಆದರೆ ಏನು ಮಾಡೋದು? ಸೂತ ಎಂದರೆ ಕ್ಷತ್ರಿಯ ಬ್ರಾಹ್ಮಣ ಸಂಯೋಗದಿಂದ ಹುಟ್ಟಿದವನಾದ್ದರಿಂದ ತಾನು ಬ್ರಾಹ್ಮಣನೆಂದೇ ಹೇಳಿಕೊಳ್ಳುವುದು ಅಂತ ಅಂದ್ಕೊತಾನೆ. ಹಾಗೆ ಮಾಡೋದ್ರಿಂದ ಭಾರ್ಗವನು ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸುವುದು ಖಂಡಿತ. ಹಾಗೇ ಮಾಡುವೆನು ಅಂತ ನಿರ್ಧರಿಸ್ತಾನೆ. ಕರ್ಣನು ಭಾರ್ಗವನ ಆಶ್ರಮಕ್ಕೆ ಬರ್ತಾನೆ. ಅವ್ರನ್ನ ಕಂಡು, ಸ್ವಾಮಿ, ನಾನು ತುಂಬ ಆಸೆ ಭರವಸೆಗಳನ್ನಿಟ್ಟುಕೊಂಡು ನಿಮ್ಮಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಬರಿಗೈಯಲ್ಲಿ ಕಳಿಸಬೇಡಿ ಅಂತ ಕಣ್ತುಂಬಿ ಬೇಡ್ಕೊಳ್ತಾನೆ. ರಾಧೇಯನ ವಿನಯವು ಭಾರ್ಗವರ ಮನಸ್ಸನ್ನು ಗೆಲ್ಲುತ್ತೆ. ರಾಧೇಯನು ತಾನು ಬ್ರಾಹ್ಮಣನೆಂದು ಧನುರ್ವಿದ್ಯೆಯನ್ನು ಕಲಿಯಲು ಬಂದಿರುವೆನೆಂದು ಹೇಳ್ಕೊಳ್ತಾನೆ. ಭಾರ್ಗವನ ನಕ್ಕು, ಹಾಗಲಿ, ನನಗೆ ತಿಳಿದಿರುವುದನ್ನು ಸಂತೋಷದಿಂದ ಹೇಳಿಕೊಡ್ತೇನೆ ಅಂತ ಹೇಳ್ತಾರೆ. ರಾಧೇಯನ ಕಲಿಕೆ ಆರಂಭವಾಗುತ್ತೆ. ಭಾರ್ಗವನ ಆಶ್ರಮದಲ್ಲಿ ಅನೇಕ ತಿಂಗಳುಗಳು, ವರ್ಷಗಳು ಸುಖವಾಗಿ ಕಳೆಯುತ್ತಾನೆ. ಆದರೆ ರಾಧೇಯ ಆನಂದಿಸುತ್ತಿದ್ದ ಶಾಂತಿ, ತೃಪ್ತಿಗಳ ಬದುಕು ಸಾಕೆಂದು ವಿಧಿಗೆ ಅನಿಸಿರಬೇಕು. ಅವನ ವಿದ್ಯಾಭ್ಯಾಸ ಈಗ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಭಗವಾನ್ ಭಾರ್ಗವನು ಅವನಿಗೆ ಮಹಾಶಕ್ತಿಶಾಲಿಯಾದ ಭಾರ್ಗವಸ್ತ್ರವನ್ನು, ಏಕೆ ಬ್ರಹ್ಮಾಸ್ತ್ರವನ್ನು ಸಹ ಕಲಿಸಿಕೊಟ್ಟಿದ್ದ. ಕರ್ಣನು ಭಾರ್ಗವರ ಆಶ್ರಮವನ್ನು ಬಿಡುವ ಕಾಲ ಹತ್ತಿರ ಬಂದಿತ್ತು. ಭಾರ್ಗವನು ಅವನಿಗೆ ಕೊನೆಯ ಉಪದೇಶವನ್ನು ಕೊಡುತ್ತಿದ್ದ. ಪ್ರಿಯ ಶಿಷ್ಯ, ಇಷ್ಟು ದಿನಗಳನ್ನು ನಾನು ಆನಂದದಿಂದ ಕಳೆದೆ. ನಿನಗೆ ಧನುರ್ವಿದ್ಯೆಯನ್ನು ಹೇಳಿಕೊಡುವುದು ನನಗೊಂದು ಸಂತೋಷದ ಸಂಗತಿಯಾಗಿತ್ತು. ನನ್ನಲ್ಲಿದ್ದ ಜ್ಞಾನವೆಲ್ಲವನ್ನು ನಿನಗೆ ಧಾರೆ ಎರೆದಿದ್ದೇನೆ. ನಿನ್ನಂಥ ಶಿಷ್ಯ ಸಿಕ್ಕಿದ್ದು ನನಗೆ ಹೆಮ್ಮೆಯ ಸಂಗತಿ ಎನಿಸಿದೆ. ನೀನು ಪ್ರಾಮಾಣಿಕ, ಗುರು ಹಿರಿಯರಲ್ಲಿ ಗೌರವವುಳ್ಳವನು, ಯಾವಾಗಲೂ ರುಜುಮಾರ್ಗದಲ್ಲಿಯೇ ನಡೆಯ ಬಯಸುವವನು. ಈಗ ಗಳಿಸಿಕೊಂಡಿರುವ ವಿದ್ಯೆಯನ್ನು ನೀನು ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಮಾತ್ರ ಬಳಸಬೇಕು. ಅಧರ್ಮವೆನಿಸಬಹುದಾದ ಕಾರಣಗಳಾಗಿ ಅದನ್ನು ಎಂದಿಗೂ ಬಳಸಬೇಡ. ಹೀಗಂತ ಭಾರ್ಗವರು ಕರ್ಣನಿಗೆ ಹೇಳ್ತಾರೆ. ಅಂದು ಮಧ್ಯಾಹ್ನದ ಸೂರ್ಯ ನೆತ್ತಿಯ ಮೇಲೆ ಪ್ರಕಾಶಿಸುತ್ತಿದ್ದ. ಸೆಕೆ ಅಸಾಧ್ಯವಾಗಿತ್ತು. ಭಗವಾನ್ ಭಾರ್ಗವನು ಮರದ ನೆರಳಿನಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳ ಬಯಸಿದರು. ಇತ್ತ ರಾಧೇಯ ಆಶ್ರಮದಿಂದ ಜಿಂಕೆ ಚರ್ಮದ ಸುರುಳಿಯನ್ನು ತಂದುಕೊಡ್ತಾರೆ. ಅದರ ಮೇಲೆ ತಲೆಯಿಟ್ಟು ಸ್ವಲ್ಪ ಮಲಗಿಕೊಳ್ತೇನೆ ಅಂತ ಭಾರ್ಗವರು ಹೇಳ್ತಾರೆ. ಅದಕ್ಕೆ ಕರ್ಣನು, ಗುರುವರ್ಯ, ನಾನಿಲ್ಲವೇ, ನನ್ನ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಮಿಸಿರಿ. ನಾನು ನಿಮಗೆ ನಿದ್ರಾಭಂಗವಾಗದಂತೆ ಅಲುಗಾಡದೆ ಕುಳಿತುಕೊಂಡಿರುತ್ತೇನೆ. ಗುರುವಿಗಾಗಿ ಇಷ್ಟು ಸ್ವಲ್ಪ ಸೇವೆಯನ್ನು ನಾನು ಮಾಡಲಾರೇನೆ ಅಂತ ಹೇಳ್ತಾನೆ. ಅವನ ಭಕ್ತಿಯನ್ನು ನೋಡಿ ಭಾರ್ಗವನಿಗೆ ಮೆಚ್ಚುಗೆಯಾಗುತ್ತೆ. ಹಾಗೆಯೇ ಮರದ ನೆರಳಿನಲ್ಲಿ ಶಿಷ್ಯನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದರು. ಇತ್ತ ಕರ್ಣನ ಮನಸ್ಸಿನಲ್ಲಿ ಗುರು ಹೇಳಿದ ಮಾತುಗಳೇ ಓಡ್ತಾ ಇರುತ್ತೆ. ಹೀಗೆ ಕೆಲ ಕಾಲ ಕಳೆಯಿತು.
ಇದ್ದಕ್ಕಿದ್ದಂತೆ ರಾಧೆಯನ ತೊಡೆಯನ್ನ ಯಾವುದೋ ಕೀಟ ಕಡಿಯಲಾರಂಭಿಸುತ್ತೆ. ನೋವು ಅಸಹನೀಯವಾಯಿತು. ಗುರುವಿನ ನಿದ್ರೆಗೆ ತೊಂದರೆಯಾಗದಂತೆ ಏನು ಕಡಿಯುತ್ತಿದೆ ಎಂದು ನಿಧಾನವಾಗಿ ಬಗ್ಗಿ ನೋಡ್ತಾನೆ. ನೋಡಿದರೆ ಅದೊಂದು ಭೀಕರ ಕೀಟ. ಹಂದಿಯಂತೆ ಚೂಪಾದ ಮುಖವುಳ್ಳ ಅದಕ್ಕೆ ಚೂಪಾದ ದಾಡೆಗಳು, ಉಕ್ಕಿನಂತೆ ಗಟ್ಟಿಯಾದ ಆ ದಾಡೆಗಳಲ್ಲಿ ಅನೇಕ ಚೂಪಾದ ಹಲ್ಲುಸಾಲುಗಳು. ರಾಧೆಯನಿಗೆ ಉಕ್ಕಿನ ಗರಗಸದಿಂದ ತನ್ನ ತೊಡೆಯನ್ನ ಯಾರೋ ಕೊರೆಯುವಂತಿತ್ತು. ಅವನಿಗೆ ಆ ಕೀಟವನ್ನ ತೆಗೆದು ಹಾಕಲು ಆಗಲಿಲ್ಲ. ಅದು ಕೊರೆಯುತ್ತಲೇ ಇದ್ದಿತು. ನೋವು ಅಸಾಧ್ಯ, ಮಾಡುವುದೇನು? ಗುರು ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದಾರೆ. ಅವರ ನಿದ್ರೆಗೆ ಭಂಗ ತರುವುದು ಸರಿಯಲ್ಲ. ಭಯಂಕರವಾದ ನೋವನ್ನು ಅನುಭವಿಸುತ್ತಾ ರಾಧೆಯನು ಸ್ವಲ್ಪವೂ ಅಲುಗಾಡದೆ ಕುಳಿತ. ಕೊರೆತ ಮುಂದುವರೆದಂತೆ ರಾಧೆಯನ ತೊಡೆಯಿಂದ ರಕ್ತವು ಧಾರೆಯಾಗಿ ಹರಿಯಲಾರಂಭಿಸುತ್ತೆ. ಬೆಚ್ಚನೆಯ ರಕ್ತವು ಕೆನ್ನೆಗೆ ಹತ್ತಲು ಭಾರ್ಗವರಿಗೆ ಎಚ್ಚರವಾಗುತ್ತೆ. ಅವರು ರಾಧೆಯನನ್ನ ನೋಡಿ, ನನ್ನ ಮುಖದ ಮೇಲೆ ರಕ್ತ ಎಲ್ಲಿಂದ ಬಂದಿತು ಇದು ಎಂದು ವಿಚಾರಿಸ್ತಾರೆ. ರಾಧೆಯನು, ಗುರುಗಳೇ, ಅದು ನನ್ನ ತೊಡೆಯಿಂದಲೇ ಬಂದ ರಕ್ತ. ನೀವು ನಿದ್ರಿಸುತ್ತಿದ್ದಾಗ ಕೀಟವೊಂದು ನನ್ನ ತೊಡೆಯನ್ನ ಕೊರೆಯಲಾರಂಭಿಸಿತು. ಆ ಗಾಯದಿಂದಲೇ ರಕ್ತ ಬರುತ್ತಿರುವುದು ಅಂತ ಹೇಳ್ತಾರೆ. ಭಾರ್ಗವರು ರಾಧೆಯನ ರಕ್ತವನ್ನ ಕುಡಿದು ಮತ್ತವಾದ ಆ ಕೀಟವನ್ನ ನೋಡ್ತಾರೆ. ಅವರಿಗೆ ಆಶ್ಚರ್ಯವಾಗುತ್ತೆ. ಅಯ್ಯ, ಈ ಕೀಟವು ಇಷ್ಟು ಹೊತ್ತು ಕಡಿಯುತ್ತಿದ್ದರೂ ಆ ನೋವನ್ನು ಸಹಿಸಿಕೊಂಡಿದ್ದೆಯಾ? ತಕ್ಷಣ ಮೇಲೆ ಏಳಲಿಲ್ಲಬೇಕೆ ಅಂತ ಕೇಳ್ತಾರೆ. ಅದಕ್ಕೆ ರಾಧೆಯನು, ಗುರುವೇ, ನೀವು ನನ್ನ ತೊಡೆಯ ಮೇಲೆ ನಿದ್ರಿಸುತ್ತಿದ್ದೀರಿ. ನಿಮಗೆ ಆಯಾಸವಾಗಿತ್ತು, ವಿಶ್ರಮಿಸಿಕೊಳ್ಳುತ್ತಿದ್ದೀರಿ. ನಾನು ನನ್ನ ನೋವಿಗಿಂತ ನಿಮ್ಮ ನಿದ್ರೆ ಭಂಗವಾಗದಿರಲಿ ಎಂದು ಯೋಚಿಸಿದೆ. ನೋವಿಗೆ ಹೆಚ್ಚು ಗಮನ ಕೊಡಲಿಲ್ಲ ಅಂತ ಹೇಳ್ತಾನೆ. ಭಾರ್ಗವನಿಗೆ ತನ್ನ ಕಿವಿಗಳನ್ನು ತಾನೇ ನಂಬಲಾಗಲಿಲ್ಲ. ಇದು ಹೇಗೆಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ಬ್ರಾಹ್ಮಣನಾದ ನೀನು ಇಷ್ಟು ನೋವನ್ನು ಹೇಗೆ ತಾನೇ ಸಹಿಸಿಕೊಂಡೆ? ಬ್ರಾಹ್ಮಣರು ನೋವನ್ನಾಗಲಿ ರಕ್ತ ಕಣ್ಣೆದುರಿಗೆ ಹರಿಯುವುದನ್ನಾಗಲಿ ತಡೆದುಕೊಳ್ಳಲಾರರು ಅಂತ ನನಗೆ ಗೊತ್ತು. ನಿಜ ಹೇಳು, ನೀನು ಬ್ರಾಹ್ಮಣನಲ್ಲ. ನೀನು ಬ್ರಾಹ್ಮಣನಾಗಿರುವುದು ಸಾಧ್ಯವೇ ಇಲ್ಲ. ಕ್ಷತ್ರಿಯನಾದವನು ಮಾತ್ರ ನೀನು ಹೀಗೆ ಮಾಡಿರುವುದನ್ನು ಮಾಡಲು ಸಾಧ್ಯ. ಇಷ್ಟೆಲ್ಲ ವರ್ಷ ನಾನು ನನ್ನ ಅಮೂಲ್ಯವಾದ ವಿದ್ಯೆಯನ್ನ ಒಬ್ಬ ಪಾಪಿ ಕ್ಷತ್ರಿಯನಿಗೆ ದಾರೆ ಎರೆದನೆ. ನನಗೆ ಕ್ಷತ್ರಿಯರನ್ನ ಕಂಡರಾಗದು. ನಾನು ಈ ನಿನ್ನ ಮೋಸವನ್ನ ಕ್ಷಮಿಸಲಾರೆ. ನೀನು ಕ್ಷತ್ರಿಯ ತಾನೇ, ನಿಜವನ್ನೊಪ್ಪಿಕೋ ಅಂತ ಗರ್ಜಿಸ್ತಾರೆ. ರಾಧೆಯನು ಗುರುವಿನ ಪಾದಗಳ ಮೇಲೆ ಬಿದ್ದು ಒರಳಾಡತೊಡಗಿದನು. ಅವನ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತಿದ್ದು, ಅಯ್ಯೋ, ಇಷ್ಟೆಲ್ಲ ಕಷ್ಟಪಟ್ಟು ಕಲಿತಿದ್ದೆಲ್ಲವೂ ವ್ಯರ್ಥವಾಯಿತೆ ಎಂಬ ಯೋಚನೆಯಿಂದ ಅವನ ಹೃದಯ ಜರ್ಜರಿತವಾಯಿತು. ಭಾರ್ಗವನ ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ರೋಧಿಸುತ್ತಾ, ಆಚಾರ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ನನ್ನ ತಂದೆಗಿಂತಲೂ ಹೆಚ್ಚು. ಮಗನು ಮಾಡಿದ ತಪ್ಪನ್ನು ತಂದೆ ಕ್ಷಮಿಸಬೇಕು. ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನೂ ಅಲ್ಲ. ನಾನು ಸೂತಪುತ್ರ. ನನ್ನ ತಂದೆ ಅಧಿರಥ. ಸೂತನೊಬ್ಬನು ಹುಟ್ಟುವುದು ಬ್ರಾಹ್ಮಣ ಕ್ಷತ್ರಿಯರ ಸಂಯೋಗದಿಂದ. ಅದರಿಂದಲೇ ನಾನು ಬ್ರಾಹ್ಮಣನೆಂದ ಹೇಳಿಕೊಂಡೆ. ನನಗೆ ಬೇಕಾದದ್ದು ವಿದ್ಯೆಯೊಂದೇ. ವಿದ್ಯೆಗೆ ಜಾತಿ ಕುಲಗಳ ಕಟ್ಟು ಇಲ್ಲವೆಂದು ತಿಳಿದವರು ಹೇಳುವರು. ಮಹಾತ್ಮರಾದ ನೀವು ನನ್ನ ಈ ತಪ್ಪನ್ನು ಕ್ಷಮಿಸಬೇಕು. ನಿಮಗೆ ನಾನು ಸುಳ್ಳು ಹೇಳಿದೆ ನಿಜ, ಆದರೆ ಅದು ಕೇವಲ ನಿಮ್ಮ ಶಿಷ್ಯನಾಗುವುದಕ್ಕಾಗಿ. ನಿಮಗೆ ನಾನು ವಿಧೇಯನಾಗಿರುವೆ. ನಿಮಗಿಂತ ಪ್ರಿಯರಾದವರು ನನಗೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಬೇಡಿಕೊಳ್ಳುತ್ತಿದ್ದೇನೆ, ಕೃಪೆ ಮಾಡಿ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಆದರೆ ಭಾರ್ಗವರ ಸಿಟ್ಟು ಕಡಿಮೆ ಆಗಲಿಲ್ಲ. ರಾಧೆಯನು ಕೀಟ ಬಾಧೆಯನ್ನು ಸಹಿಸದ್ದು ತನ್ನ ಮೇಲಿನ ಪ್ರೀತಿಯಿಂದ ಮಾತ್ರವೇ ಎಂಬುದನ್ನು ಮರೆತರು. ಅವನ ಸುಳ್ಳು ಹೇಳಿದೊಂದೇ ಮುಖ್ಯವಾಯಿತು. ನೀನು ಸುಳ್ಳು ಹೇಳಿ ಧನುರ್ವಿದ್ಯೆಯನ್ನು ಕಲಿತಿರುವೆ. ಮುಂದೆ ನಿನ್ನ ಪ್ರಾಣಾಂತಿಕ ಸಮಯದಲ್ಲಿ ಅಗತ್ಯವಾದ ಅಸ್ತ್ರವು ನಿನಗೆ ನೆನಪಾಗದೆ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ರಾಧೆಯನು ಎಷ್ಟೇ ಬೇಡ್ಕೊಂಡ್ರೂ ಭಾರ್ಗವರಿಗೆ ಕರುಣೆ ಬರಲಿಲ್ಲ. ಬ್ರಾಹ್ಮಣನ ಮಾತು ಹೊರಬಿದ್ದ ಮೇಲೆ ಮುಗಿದೇ ಹೋಗುತ್ತೆ, ಅದಕ್ಕೆ ಉಪಸಂಹಾರವಿಲ್ಲ. ಸ್ವಲ್ಪ ಶಾಂತನಾದ ಮೇಲೆ ಭಾರ್ಗವರು, ನೀನು ಖ್ಯಾತಿಯನ್ನ ಬಯಸಿದೆ, ಅದು ನಿನಗೆ ಸಿಕ್ಕುತ್ತದೆ. ಈ ಭೂಮಿಯ ಮೇಲೆ ನಡೆದಾಡಿದ ಉತ್ತಮೋತ್ತಮ ಧನುರ್ಧಾರಿ ಎಂದು ಜನರು ನಿನ್ನನ್ನು ಸ್ಮರಿಸುತ್ತಾರೆ ಅಂತ ಹೇಳಿ ಋಷಿಯು ಅಲ್ಲಿಂದ ಹೊರಟು ಹೋಗ್ತಾರೆ. ಇದು ವೀಕ್ಷಕರೇ ಭಾರ್ಗವರು ಕರ್ಣನಿಗೆ ಕೊಟ್ಟ ಶಾಪದ ಕತೆ. ಮತ್ತೊಂದು ಕತೆ ಜೊತೆ ಸಿಗೋವರೆಗೂ ನಮಸ್ಕಾರ.